ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದ್ರೆ ಮೈಸೂರು ಬಜ್ಜಿ ಮಾಡಿ ನೋಡ್ರಿ. ಏಕ್ದಮ್ ಮಸ್ತಾಗಿದ್ದು, ಒಳಗೆ ಸಾಫ್ಟು, ಹೊರಗೆ ಕ್ರಿಸ್ಪಿ, ಕುರುಮ್ ಭಾರಿ ಆಗಿದ್ದು ನೋಡ್ರಿ. ಇದಕ್ಕೆ ಮೈಸೂರು ಬಜ್ಜಿ ಅಂತ ಕರೀತಾರೆ ರೀ, ಮಂಗಳೂರು ಬಜ್ಜಿ, ಮಂಗಳೂರು ಬೋಂಡ ಅಂತಲೂ ಕರೀತಾರೆ. ಬರ್ರಿ ಮತ್ತು ತಡ ಯಾಕೆ ಮಾಡೋಣ, ಇದಕ್ಕೆ ಬೇಕಾಗೋ ಐಟಮ್ ನೋಡ್ಕೊಂಡು ಬಂದ ಬಿಡೋಣ ನೋಡ್ರಿ. ಅದಕ್ಕೆ ಬೇಕಾಗೋ ಐಟಮಪ್ಪ ಅಂತಂದ್ರೆ ಮೈದಾ ಹಿಟ್ಟು ತೊಗೊಂಡಿವಿ ನೋಡ್ರಿ. ಆಮೇಲೆ ಅಕ್ಕಿ ಹಿಟ್ಟು ತೊಗೊಂಡಿವಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ತೊಗೊಂಡಿವಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದು ತೊಗೊಂಡಿವಿ, ಕೊಬ್ಬರಿ ತೊಗೊಂಡಿವಿ ನೋಡ್ರಿ. ಆಮೇಲೆ ಸೋಡಾ ಪುಡಿ, ಸ್ವಲ್ಪ ಮೆಣಸಿನ್ಕಾಯಿ, ಸಕ್ಕರೆ ತೊಗೊಂಡಿವಿ ನೋಡ್ರಿ. ಆಮೇಲೆ ಸ್ವಲ್ಪ ಮೊಸರು ಮತ್ತು ಬಜ್ಜಿ ಕರಿಯೋಕೆ ಎಣ್ಣೆ ತೊಗೊಂಡಿವಿ ನೋಡ್ರಿ. ಮತ್ತು ಇದ್ರ ಜೋಡಿ ಚಟ್ನಿ ಇರಲಿಲ್ಲ ಅಂದ್ರೆ ಹೆಂಗೆ ರೀ, ಅದರ ಐಟಮು ನೋಡ್ಕೊಂಬಂದ್ಬಿಡೋಣ ಬರ್ರಿ. ನೋಡ್ರಿ, ಪುಟಾಣಿ ತೊಗೊಂಡಿವಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ತೊಗೊಂಡಿವಿ ರೀ, ಕೊತ್ತಂಬರಿ, ಕರಿಬೇವು ತೊಗೊಂಡಿವಿ, ಮೆಣಸಿನಕಾಯಿ, ಸ್ವಲ್ಪ ಅಲ್ಲ ತೊಗೊಂಡಿವಿ ನೋಡ್ರಿ. ಆಮೇಲೆ ಜವಾರಿ ಬೆಳ್ಳುಳ್ಳಿ ತೊಗೊಂಡಿವಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸ್ವಲ್ಪ ಕೊಬ್ಬರಿ ತೊಗೊಂಡಿವಿ ನೋಡ್ರಿ. ಬರ್ರಿ ಇವಾಗ ಮೈಸೂರು ಬಜ್ಜಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಒಂದು ಬೋಗಾಣಿ ತೊಗೊಂಡಿವಿ ನೋಡ್ರಿ. ಆ ಬೋಗಾಣಿದಾಗ ಮೈದಾ ಹಿಟ್ಟು ಹಾಕ್ಕೊಂಡಿವಿ ನೋಡ್ರಿ. ಆಮೇಲೆ ಅಕ್ಕಿ ಹಿಟ್ಟು ಹಾಕೊಳಕತ್ತೀವಿ ನೋಡ್ರಿ. ಅಕ್ಕಿ ಹಿಟ್ಟು ಹಾಕೊಳ್ಬೋದು, ಬ್ಯಾಡ ಅಂದ್ರೆ ಬಿಡ್ಬೋದು ರೀ. ಬಟ್ ಹಾಕೊಂಡ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ. ಮೇನ್ ಇದನ್ನು ಕ್ರಿಸ್ಪಿಯಾಗಿ ಬರೋಕೆ. ನೆಕ್ಸ್ಟು ಅದಕ್ಕೆ ಮೊಸರು ಹಾಕೊಳಕತ್ತೀವಿ ನೋಡ್ರಿ. ಆಮೇಲೆ ಏನಪ್ಪ ಅಂತಂದ್ರೆ ಕೊತ್ತಂಬರಿಯನ್ನು ಹೆಚ್ಚಿಟ್ಕೊಂಡಿದ್ವಲ್ಲ ರೀ, ಅದನ್ನು ಹಾಕ್ಕೊಂಡಿವಿ ನೋಡ್ರಿ. ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊಬ್ಬರಿ ಹಾಕೊಳಕತ್ತೀವಿ ನೋಡ್ರಿ. ಆಮೇಲೆ ಏನಪ್ಪ ಅಂತಂದರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀವಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಮತ್ತೇನಪ್ಪ ಅಂತಂದ್ರೆ ಸ್ವಲ್ಪ ಸಕ್ಕರೆ ಹಾಕೊಳಕತ್ತೀವಿ, ಬ್ಯಾಡ ಅಂದ್ರೆ ಬಿಡ್ಬೋದು, ಬಟ್ ಹಾಕೊಂಡ್ರೆ ಬೆಸ್ಟ್. ಆಮೇಲೆ ಅಡುಗೆ ಸೋಡಾ ಹಾಕೊಳಕತ್ತೀವಿ ನೋಡ್ರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹೆಚ್ಚಿ ಹಾಕೊಳಕತ್ತೀವಿ ನೋಡ್ರಿ. ಭಾಳ ಏನಿಲ್ಲ, ಯಾಕಂದ್ರೆ ನಮ್ಮ ಅನ್ವಿಕಾ ತಿನ್ನಂಗಿಲ್ಲ ಅಂತ. ನೆಕ್ಸ್ಟ್ ಇದಕ್ಕೆ ನೀರೇನು ಹಾಕಿಲ್ರಿ, ಜಸ್ಟ್ ಮೊಸರೇನು ಐಟಮ್ ಹಾಕಿದ್ವಲ್ಲ ಅದ್ರೊಳಗೆ ಚಂದಾಗ ಕಲಿಸ್ಕೊಳಕತ್ತೀವಿ ನೋಡ್ರಿ. ಫಸ್ಟಿಗೆ ಮಿಕ್ಸ್ ಮಾಡ್ಕೊರಿ ಎಲ್ಲ ಐಟಮ್ ಹಾಕ್ಯಾಟ. ಆಮೇಲೆ ಏನಪ್ಪ ಅಂತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕ್ಯಾಟ ನೀವು ಮಿಕ್ಸ್ ಮಾಡ್ಕೊರಿ. ಏಕ್ದಮ್ ಒಮ್ಮೆಲೆ ನೀರು ಹಾಕೋಕೆ ಹೋಗ್ಬೇಡ್ರಿ. ಏಕ್ದಮ್ ನೀರು ಹಾಕ್ಕೊಂಡ್ರೆ ಏನದಪ್ಪ ಅಂದ್ರೆ ಹಿಟ್ಟು ಪೂರ್ತಿಯಾಗಿ ಅಳಕಾಗ್ಬಿಡ್ತದೆ ರೀ. ಅದು ಮೈಸೂರು ಬಜ್ಜಿ ಮಾಡೋಕೆ ಬರೋಂಗಿಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕ್ಯಾಟ ನೀವು ಚಂದಾಗ ಮಿಕ್ಸ್ ಮಾಡ್ಕೊತ ಹೋಗ್ರಿ. ನಿಮ್ಗೆ ಗೊತ್ತಾಗ್ತದೆ, ತೀರಾ ಅಳಕು ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು, ಒಂದು ಲೆವೆಲ್ಲಿಗೆ ಒಂದು ಹದಕ್ಕೆ ಇರ್ಬೇಕು ರೀ. ನಿಮ್ಗೆ ಗೊತ್ತಾಗ್ತದೆ ರೀ, ಹಿಟ್ಟು ಕಲಿಸ್ದಂಗೆ ನಿಮಗೆಲ್ಲ ಗೊತ್ತಾಗ್ತದೆ. ಮೈಸೂರು ಬಜ್ಜಿ ಹಿಟ್ಟು ಎಲ್ಲಿ ಕೂಡ ಗಂಟಾಗ್ಲಾರ ಚಂದಾಗ ಗರ ಮಿಕ್ಸ್ ಮಾಡ್ರಿ. ಅದನ್ನು ಚಂದಾಗ ಮಿಕ್ಸ್ ಆಗ್ಬೇಕು ರೀ. ಅದು ಎಲ್ಲಿ ಕೂಡ ಗಂಟು ಇರಬಾರ್ದು. ಇಲ್ಲೇ ತೋರ್ಸಾಕತ್ತಾರ ನೋಡ್ರಿ ನೀವು, ಆ ಥರ ಚಂದಾಗ ಒಮ್ಮೆ ಮಿಕ್ಸ್ ಮಾಡ್ಕೋರಿ. ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ನೋಡಿರಿ, ಇವಾಗ ಮೈಸೂರು ಬಜ್ಜಿ ಹಿಟ್ಟಂತೂ ಪೂರ್ತಿಯಾಗಿ ಕಲಸದ ನೀವು ನೋಡ್ತಿರ್ಬೋದು ಯಾವ ಒಂದು ಹದಕ್ಕದ ಅಂತಂದು. ಈ ಥರ ಹಿಟ್ಟು ರೆಡಿ ಮಾಡ್ಕೋಬೇಕಾಗ್ತದೆ ನೋಡಿರಿ. ಇದೇನಿಲ್ಲ ಅಂದರೂ ಒಂದು ತಾಸರ ಚಂದಾಗ ನೆನಿಬೇಕು ರೀ. ಎಷ್ಟು ನೆನಿತದ ಅಷ್ಟು ಮೈಸೂರು ಬಜ್ಜಿ ಏಕ್ದಮ್ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರ್ತಾವೆ ನೋಡಿರಿ. ಈ ಗ್ಯಾಪ್ದಾಗ ನಾವು ಚಟ್ನಿ ಸತ್ಯಕ್ಕೆ ರೆಡಿ ಮಾಡ್ಕೊಂಬಂದ್ಬಿಡು ನೋಡಿರಿ. ಅದು ಹಿಟ್ಟು ಅದ್ರ ಪಾಡಿಗೆ ಅದು ನೆನಿಲಿ, ನಾವು ಇಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನೋಡಿರಿ. ಚಟ್ನಿ ಮಾಡೋಕೆ ನಾ ಆಗಳೇನು ಐಟಮ್ ತೋರಿಸಿದ್ವಲ್ಲ ಅದನ್ನು ಇವಾಗ ಹಾಕೊಳಕತ್ತೀನಿ ನೋಡಿರಿ. ಇನ್ನೂ ಒಂದು ಸಾರಿ ನೀವು ನೋಡ್ಕೊಂಬಿಡ್ರಿ. ಕೊತ್ತಂಬರಿ, ಕರಿಬೇವು ಮತ್ತು ಅದಕ್ಕೆ ಸ್ವಲ್ಪ ಜವಾರಿ ಬೆಳ್ಳುಳ್ಳಿ ಹಾಕ್ಕೊಂಡಿವಿ ನೋಡಿರಿ. ಆಮೇಲೆ ಏನಪ್ಪ ಅಂದ್ರೆ ಸ್ವಲ್ಪ ಅಲ್ಲ ತೊಗೊಂಡಿದ್ವಲ್ಲ, ಅದನ್ನು ಅಲ್ಲನ ಜಜ್ಜಿ ಕ್ಯಾಟ್ ಹಾಕೊಳಕತ್ತೀನಿ ನೋಡಿರಿ. ಹಂಗೆ ಹಾಕಿದ್ರೆ ದೌಡ ಸಣ್ಣ ಆಗೋದಿಲ್ಲ ಅಂತಂದು ಸ್ವಲ್ಪ ಜಜ್ಜಿ ಕ್ಯಾಟ ಹಾಕ್ಕೊಂಡಿವಿ ನೋಡಿರಿ. ಆಮೇಲೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿವಿ ನೋಡಿರಿ. ನೆಕ್ಸ್ಟ್ ಪುಟಾಣಿ, ಸಕ್ಕರೆ ಏನು ಐಟಮ್ ಇದ್ದವಲ್ಲ ಅವನ್ನ ಹಾಕೊಳಕತ್ತೀವಿ. ಇದಕ್ಕೆ ಬೇಕಂದ್ರೆ ನೀವು ಶೇಂಗಾನೂ ಹಾಕೋಬೋದು, ಬ್ಯಾಡ್ ಅಂದ್ರೆ ಬಿಡ್ಬೋದು. ನಾವೇನು ಈಗಂತೂ ಹಾಕಿಲ್ಲ. ನೆಕ್ಸ್ಟ್ ನೋಡಿರಿ, ಫಸ್ಟಿಗೆ ಹಂಗೆ ರುಬ್ಕೋರಿ, ನೀರು ಪಾರು ಏನೋ ಹಾಕ್ಲಾರ ಜಸ್ಟ್ ಹಂಗೆ ರುಬ್ಕೋರಿ. ಆಮೇಲೆ ಸ್ವಲ್ಪ ಸಣ್ಣ ಆಗನೇನಪ್ಪ ಅಂತಂದ್ರೆ ಸ್ವಲ್ಪ ನೀರು ಹಾಕೋರಿ. ನೀರು ಹಾಕ್ಕೊಂಡು ಕೇಟ ಸಣ್ಣಗೆ ರುಬ್ಕೋರಿ. ಚಟ್ನಿ ಮಸ್ತ್ ಆಗ್ತದೆ ನೋಡಿರಿ. ಚಟ್ನಿ ಅಂತೂ ರೆಡಿ ಆಗೈತೆ. ನೀವು ಬೇರೆ ಥರದ ಚಟ್ನಿ ಬೇಕಾದ್ರೂ ರೆಡಿ ಮಾಡ್ಕೋಬೋದು. ನಾವೀಗ ಜಸ್ಟ್ ಸಿಂಪಲ್ಲಾಗಿ ತೋರಿಸೀವಿ. ನೆಕ್ಸ್ಟ್ ಇದಕ್ಕೆ ಒಗ್ಗರ್ಣೆ ಇರಲಿಲ್ಲ ಅಂದ್ರೆ ಹೆಂಗೆ ರೀ, ಒಗ್ಗರ್ಣೆನೂ ಹಾಕೊಳಕ್ಕೆ ರೆಡಿ ಮಾಡ್ಕೊಳಕ್ತೀವಿ ನೋಡಿರಿ. ಒಲೆ ಮ್ಯಾಗ ಒಂದು ಸಣ್ಣ ಬಾಳ್ಗೆ ಇಟ್ಟಿವಿ, ಒಲೆ ಕೂಡ ಹತ್ತದ ನೋಡಿರಿ. ಇವಾಗ ಏನಪ್ಪ ಅಂತಂದ್ರೆ ಅದರೊಳಗೆ ಸ್ವಲ್ಪ ಒಳ್ಳೆಣ್ಣೆ ಹಾಕಿವಿ. ಒಳ್ಳೆಣ್ಣೆ ಸ್ವಲ್ಪ ಚಲೋ ತಂಗೆ ಕಾಯ್ಲಿ ರೀ. ಕಾದಾದ್ಮ್ಯಾಗ ನಾವು ಸ್ವಲ್ಪ ಜೀರಿಗೆ ಸಾಸ್ವೆ ಹಾಕ್ಯಾಟ ಚಿಟಪಟ ಅಂದೈತ್ರಿ. ಆದ್ರದ ವಿಡಿಯೋ ಸ್ಕಿಪ್ ಆಗೈತೆ ರೀ ಅಷ್ಟು. ನೆಕ್ಸ್ಟ್ ಅದಕ್ಕೆ ಏನಪ್ಪ ಅಂತಂದ್ರೆ ನಾವು ಬೆಳ್ಳುಳ್ಳಿ ಹಾಕ್ಕೊಂಡಿವಿ. ಬೆಳ್ಳುಳ್ಳಿನೂ ಸ್ವಲ್ಪ ಚಂದ ಹುರಿಲಿ ರೀ. ಹುರಿದಾದ ಮ್ಯಾಗ ಏನಂತಂದ್ರೆ ಈಗ ಕರಿಬೇವು ಹಾಕಿವಿ ನೋಡಿರಿ. ಕರಿಬೇವು ಹಾಕಿದ ಮ್ಯಾಗ ಒಮ್ಮೆ ಚಂದಾಗ ಮಿಕ್ಸ್ ಮಾಡ್ಕೊಂಡಿವ್ರಿ, ಇಲ್ಲಾಂದ್ರೆ ಹೊತ್ತಿ ಬಿಡ್ತದೆ ನೋಡಿರಿ. ಇಷ್ಟ ನೋಡಿರಿ ಒಗ್ಗರ್ಣೆ ಸ್ವಲ್ಪ ತಣ್ಣಗೆ ಹಾಕ್ಬಿಡೋನು. ನಾವು ಆಗಳೇನೋ ಚಟ್ನಿ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ರೀ, ಅದನ್ನು ಒಂದು ಬೋಗಾಣಿಗೆ ಹಾಕೊಳ್ಳೋಣ ನೋಡಿರಿ. ಒಂದು ಬೋಗಾಣಿಗೆ ಹಾಕೊಂಡಾದ್ಮ್ಯಾಗ ನೆಕ್ಸ್ಟ್ ಇದಕ್ಕೆ
ಆಗಳೇ ನಾವು ಒಗ್ಗರ್ಣೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೀ, ಆ ಒಗ್ಗರ್ಣಿನ ಈ ಚಟ್ನಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ. ಇವಾಗ ಒಗ್ಗರ್ಣೆ ಹಾಕ್ಕೊಂಡಿವಿ, ಒಮ್ಮೆ ಚಂದಾಗ ಮಿಕ್ಸ್ ಮಾಡ್ಕೊಂಡ್ಬಿಡು ನೋಡಿರಿ. ಇಷ್ಟ ನೋಡಿರಿ, ಅಗದೇ ಸಿಂಪಲ್ ಚಟ್ನಿ ತೋರಿಸಿವಿ. ಇದರೊಳಗೇನ ಭಾಳ ಐಟಮ್ ಇಲ್ಲ, ಭಾಳ ಟೈಮ್ ಇಲ್ಲ, ಜಸ್ಟ್ ಫಟಾಫಟ್ ಅಂತ ಒಂದು ಚಟ್ನಿ ರೆಸಿಪಿ ತೋರಿಸಿವಿ ನೋಡಿರಿ. ಇವಾಗ ನೋಡಿರಿ ನಮ್ಮ ಮೈಸೂರು ಬಜ್ಜಿ ಹಿಟ್ಟು ನೆನೆದದ. ಈಗ ನೋಡಿರಿ ಮೈಸೂರು ಬಜ್ಜಿ ಮಾಡ್ಕೊಳ್ಳೋಣ. ಒಲೆ ಮ್ಯಾಗ ಒಂದು ಬಾಳ್ಗಿ ಇಟ್ಟೀವಿ, ಒಲೆ ಕೂಡ ಹತ್ತದ. ಈಗ ಮೈಸೂರು ಬಜ್ಜಿ ಕರಿಯಾಕ ಎಣ್ಣೆ ಬೇಕಲ್ರಿ, ಎಣ್ಣೆ ಹಾಕಾಕತ್ತೀವಿ ನೋಡಿರಿ. ಇದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿವಿ. ಇದೇನಪ್ಪ ಅಂತಂದ್ರೆ ಎಣ್ಣೆ ಸ್ವಲ್ಪ ಬಿಸಿ ಆಗಕ್ಕೆ ಬಿಡೋಣ್ರಿ, ಚಂದ ಗರಮ್ ಆಗಲಿ. ಗರಮ್ ಆದ್ಮ್ಯಾಗ ನಾವು ಮೈಸೂರು ಬಜ್ಜಿ ಹಾಕೋಣಂತ್ರಿ. ಈಗ ನೋಡಿರಿ ಎಣ್ಣೆ ಪೂರ್ತಿಯಾಗಿ ಕಾದತ್ತ. ಮೈಸೂರು ಬಜ್ಜಿ ಹಿಟ್ಟನ್ನು ಪೂರ್ತಿಯಾಗಿ ನೆನೆದದ. ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಎಣ್ಣೆಯಾಗ ಮೈಸೂರು ಬಜ್ಜಿ ಹಾಕೋದು ನೋಡಿರಿ. ಫಸ್ಟ್ ಟೈಮ್ ಮಾಡಾಕತ್ತಿದ್ರೆ ಈ ಥರ ರೌಂಡಂಗೆ ಮೈಸೂರು ಬಜ್ಜಿ ಬರೋಂಗಿಲ್ಲ, ಬರಲಿಕ್ಕೂ ಅಡ್ಡಿ ಇಲ್ಲ, ಟ್ರೈ ಮಾಡಿರಿ. ಮೈಸೂರು ಬಜ್ಜಿ ಹಿಟ್ಟು ಸ್ವಲ್ಪ ಚಲೋ ತಂಗ ನೆನೆದ್ರೆ ಮುಗೀತು ನೋಡಿರಿ. ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿರ್ತಾರಲ್ಲ, ಕ್ರಿಸ್ಪಿ ಸಂಬಂಧ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಂತ ಹೇಳೋದು. ಸಕ್ಕರೆ ಕೂಡ ಹೋಟೆಲ್ ಸ್ಟೈಲ್ ಕಲರ್ ಬರಬೇಕಪ್ಪ ಅಂತಂದ್ರೆ ಸಕ್ಕರೆ ಹಾಕಂತ ಹೇಳೋದು ಅಷ್ಟೇ ನೋಡಿರಿ. ಬ್ಯಾಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಹಾಕಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಯಾವ ಥರ ಬರ್ತದಂತ ನನಗೆ ಕಮೆಂಟ್ ಮೂಲಕ ಹೇಳ್ರಿ. ಯಾರು ಕೂಡ ಮಿಸ್ ಮಾಡಬೇಡ್ರಿ, ಟ್ರೈ ಮಾಡಿರಿ. ನೆಕ್ಸ್ಟ್ ನೋಡಿರಿ ಫೈನಲ್ಲಾಗಿ ನಮ್ಮ ಮೈಸೂರು ಬಜ್ಜಿ ಅಂತೂ ರೆಡಿ ಆದವು ನೋಡಿರಿ. ಹೊರಗಂತೂ ಜಿಟಿ ಮಳೆ ಹತ್ತದ ನೋಡಿರಿ. ಇಂಥ ಟೈಮ್ದಾಗ ಈ ಥರ ಬಿಸಿ ಮೈಸೂರು ಬಜ್ಜಿ ಮತ್ತು ಅದ್ರ ಜೋಡಿ ಖಡಕ್ ಚಾಯ್ ಇದ್ರೆ ಭಾರಿ ಆಗ್ತದಲ್ರಿ. ಅದಕ್ಕಂತ ನಾವು ಕೂಡ ಮೈಸೂರು ಬಜ್ಜಿ ಮಾಡಾಕತ್ತಿದ್ವಿ, ನಿಮಗೂ ತೋರ್ಸೋಣಂತಂದು ವಿಡಿಯೋ ಮಾಡ್ಕೊಂಡಿವಿ ನೋಡಿರಿ. ಯಾವ ಥರ ಬಂದದಂತ ನಂಗೆ ಹೇಳ್ರಿ. ಮತ್ತು ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿರಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕಂತೂ ಹೇಳ್ರಿ. ಥ್ಯಾಂಕ್ ಯು.